ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಬದುಕಲ್ಲಿ ಅಂದುಕೊಳ್ಳದೆ ಇರೋದು ತುಂಬಾ ನಡೆದ್ಬಿಡುತ್ತೆ. ಆದರೆ ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆಯೋದಿಲ್ಲ. ಆದರೆ ಒಂದು ಸತ್ಯ ನೆನಪಿರಲಿ, ಎಲ್ಲವೂ ಕೂಡ ದೇವರ ಇಚ್ಛೆ ಆಗಿರುತ್ತೆ, ನಮ್ಮ ಪ್ರೀತಿಯ ರಾಯರ ಇಚ್ಛೆ ಆಗಿರುತ್ತೆ. ಆದರೆ ಭಕ್ತಿ ಮಾರ್ಗದಲ್ಲಿ ಯಾರು ನಡೀತಾರೋ ಖಂಡಿತವಾಗ್ಲೂ ಕೂಡ ಅವರ ಜೀವನದಲ್ಲಿ, ಅಂದರೆ ಜೀವನನೇ ಮುಗ್ದೋಯ್ತು, ನನ್ನ ಜೀವನದ ಒಂದು ನಡೆದಂಥ ಘಟನೆಗಳಿಂದ ಕೆಲವ್ರ ಜೀವನದಲ್ಲಿ ಹೆಂಗಂತ ಅಂದರೆ ಊಹೆ ಕೂಡ ಮಾಡಿರಲ್ಲ ಅಂಥ ಘಟನೆಗಳು ನಡೆದ್ಬಿಡುತ್ತೆ. ಅದನ್ನು ಸಹಿಸೋಕೆ ಕೂಡ ಆಗಲ್ಲ, ನೆನಪುಗಳನ್ನ ಮರೆಯೋಕ್ಕಾಗ್ತಿರಲ್ಲ. ಆ ಘಟನೆಗಳು ಕೂಡ ನಡೆದಾಗ ಕೆಲವರು ಏನಾಗ್ಬಿಡ್ತಾರೆ ಅಂದರೆ ತುಂಬಾ ಕುಗ್ಗಿ ಹೋಗ್ಬಿಡ್ತಾರೆ. ಆದರೆ ಯಾರು ಭಕ್ತಿ ಮಾರ್ಗಕ್ಕೆ ಬರ್ತಾರೋ, ಒಂದು ಸೇವೆ ಅಂತ ಬರ್ತಾರೋ, ದೇವರ ಸೇವೆ ಅಂತ ಬರ್ತಾರೋ, ಖಂಡಿತವಾಗ್ಲೂ ಕೂಡ ಅಂಥವರ ಬದುಕಲ್ಲಿ ಅಂದುಕೊಳ್ಳದೇನೆ ಇರೋದಿಲ್ಲ. ಅಂತಹ ಒಂದು ಉತ್ಸಾಹ ಖಂಡಿತವಾಗ್ಲೂ ಕೂಡ ಮೂಡುತ್ತೆ, ದೇವರು ಮೂಡಿಸ್ತಾರೆ ಕೂಡ. ಒಂದು ನೆನಪಿರಲಿ ನಿಮಗೆ, ಬೇಸಿಗೆಯಲ್ಲಿ ಗಿಡ ಒಣಗ್ತಾ ಇದೆ, ಎಲೆಗಳು ಉದುರ್ತಾ ಇದೆ, ಎಲ್ಲ ಎಲೆಗಳು ಕೂಡ ಉದುರಿ ನೆಲಕ್ಕೆ ಬೀಳ್ತಾ ಇದೆ ಅಂದ ಮಾತ್ರಕ್ಕೆ ಆ ಗಿಡದ ಅಂತ್ಯ ಅಂತ ಅಲ್ಲ, ಅಲ್ಲಿ ಮತ್ತೆ ಹೊಸ ಎಲೆಗಳು ಚಿಗುರುತ್ತೆ ಅಂತ ಅರ್ಥ. ಈ ನೆನಪು ನಮಗೆ, ಈ ಒಂದು ಸತ್ಯ ಯಾವಾಗಲೂ ಕೂಡ ನೆನಪಲ್ಲಿ ಇರಬೇಕಾಗತ್ತೆ. ಕೆಲವ್ರಿಗೆ ಹೆಂಗಂದರೆ ಜೀವನದಲ್ಲಿ ನಡೆದೋಗ್ಬಿಟ್ಟಿರುತ್ತೆ, ಆ ಘಟನೆಗಳಿಂದ ಈಚೆಗೆ ಬರೋಕ್ಕಾಗ್ತಾ ಇರಲ್ಲ. ಏನು ಮಾಡಲಪ್ಪ ನನಗೆ ಗೊತ್ತಾಗ್ತಾ ಇಲ್ಲ, ಇದರಿಂದ ಈಚೆಗೆ ಬರೋಕ್ಕಾಗ್ತಾ ಇಲ್ಲ. ಅಥವಾ ಯಾರಿಗೋಸ್ಕರನೋ ಕಾಯ್ತಾ ಇರ್ತಾರೆ, ಯಾರೋ ಇವ್ರನ್ನ ಬಿಟ್ಟೋಗ್ಬಿಟ್ಟಿರ್ತಾರೆ, ಕಾಯ್ತಾ ಇರ್ತೀರಾ. ಅಂದರೆ ಎಷ್ಟು ಕಾಯ್ತಾ ಇರ್ತೀರಂದರೆ 1000 ಜನ ಏನು ಹೇಳಿದ್ರು ಕೂಡ ನಾನು ತುಂಬ ಬೆಲೆ ಕೊಡೋಂಥ ವ್ಯಕ್ತಿಗಳು ಬರ್ತಾರೆ ಅಂತ ಕಾಯ್ತಾ ಇರ್ತೀರಾ. ಅದು ಯಾರೇ ಆಗಿರ್ಬೋದು, ಸಂಬಂಧಗಳಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಆದರೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ನಂಬಿಕೆ ನಿಜ ಕೂಡ ಆಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲಿಯವರೆಗೂ ನೀವು ನಿರೀಕ್ಷೆನ ಇಟ್ಕೋತೀರಲ್ಲ, ಅಲ್ಲಿವರೆಗೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗೋದಂತೂ ಖಂಡಿತ ಸತ್ಯ. ಎಲ್ಲಿಯವರೆಗೂ ಕೂಡ ನೀವು ನಿರೀಕ್ಷೆನ ಇಟ್ಕೋತೀರೋ ಅಲ್ಲಿಯವರೆಗೂ ಕೂಡ ನಿಮ್ಮ ಮನಸ್ಸಿಗೆ ನೋವು ಹೆಚ್ಚಾಗ್ತಾನೆ ಹೋಗುತ್ತೆ. ನಿರೀಕ್ಷೆ ಆಗಲಿ, ಒಂದು ಅತಿಯಾದ ನಂಬಿಕೆ ಆಗಲಿ, ಅತಿಯಾದ ಸಮಯವನ್ನಾಗಲಿ ಯಾರಿಗೆ ಕೊಡೋದಾದರೂ ಮಾಡಿದರೂ ಕೂಡ ಖಂಡಿತ ಅದರಿಂದ ಸಿಗುವಂಥದ್ದು ನೆಮ್ಮದಿಯಲ್ಲ, ನೋವೇ ಆಗಿರುತ್ತೆ. ಯಾಕೆ ಈ ಮಾತನ್ನ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವರು ರಾಯರ ಹತ್ರ ಈ ಥರದ ನೋವಲ್ಲೂ ಕೂಡ ಒದ್ದಾಡ್ತಾ ಇದ್ದೀರಾ. ರಾಯರ ಹತ್ರ ಈ ಥರದ ಕೆಲವೊಂದು ನೋವುಗಳನ್ನು ಕೂಡ ತುಂಬ ಹೇಳ್ಕೊತಾ ಇದ್ದೀರಾ. ರಾಯರೇ, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಹಿಂಗಾಯಿತು, ಯಾಕೆ ರಾಯರೇ ನನ್ನ ಬಾಳಲ್ಲಿ ಈ ಥರ ನಡೀತಾ ಇದೆ, ಯಾಕೆ ರಾಯರೇ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ, ಯಾರಿಗೇನು ಮೋಸ ಮಾಡಿದ್ದೆ ಅಂತ ರಾಯರಲ್ಲಿ ವಿಪರೀತವಾಗಿ ಕಣ್ಣೀರಾಗ್ತಾ ಇದ್ದೀರಾ. ಯಾಕಂತ ಅಂದರೆ ರಾಯರನ್ನ ಬಿಟ್ಟರೆ ಬೇರೆ ಜಗತ್ತಿಲ್ಲ ನಿಮಗೀಗ. ಅಷ್ಟೊಂದು ಭಕ್ತಿಯಿಂದ ರಾಯರನ್ನ ನಂಬಿ ಪೂಜಿಸ್ತಾ ಕೂಡ ಇದ್ದೀರಾ. ಆದರೆ ಒಂದು ಸತ್ಯವನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ, ರಾಯರು ನಿಮ್ಮ ನಂಬಿಕೆಗೆ ಮೋಸ ಮಾಡುವಂಥವರಲ್ಲ. ಆದರೆ ಜೀವನದಲ್ಲಿ ಆಗಿದೆ, ಸರಿ ತಪ್ಪುಗಳಾಗಿದೆ, ನಿಮ್ಮ ಮನಸ್ಸಿಗೆ ನೋವುಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ನಾನು ಒಂದೇನು ಹೇಳ್ತೀನಿ ಅಂದರೆ, ಕೋಟ್ಯಾನುಕೋಟಿ ಜನಗಳು ಪೂಜಿಸುವಂಥ ರಾಯರು ನಿಮ್ಮ ಜೊತೆಗಿರಬೇಕಾದ್ರೆ ಯಾರ್ಯಾರ್ದೋ ನೆನಪಲ್ಲಿ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ರಾಯರ ಸೇವೆನ ಮಾಡ್ತಾ ಹೋದರೆ ನೀವೇ ಅಂದ್ಕೊಂಡಿರಲ್ಲ, ಇವತ್ತು ನೀವು ಅಂದ್ಕೊಂಡಿರ್ತೀರ ನನ್ನ ಜೀವನ ಮುಗೀತು, ಇಷ್ಟೆಲ್ಲ ಘಟನೆಗಳು ನಡೆದಿದೆ, ಏನೇನೋ ಆಗಿದೆ ನನ್ನ ಬಾಳಲ್ಲಿ, ಅಂದರೆ ಬೆಲೆ ಕೊಡಬೇಕಾದರೂ ಕೂಡ ಬೆಲೆ ಕೊಡ್ತಾ ಇಲ್ಲ, ಯಾರಿಗೆ ನಾನು ತುಂಬ ಗೌರವ ಕೊಡ್ತೀನೋ ಅವರು ಕೂಡ ನನ್ನ ಕೇರ್ಲೆಸ್ ಮಾಡ್ತಾರೆ, ಅಂದರೆ ನನಗೆ ಬೆಲೆನೇ ಇಲ್ದಂಗೆ ಅವ್ರು ನಡ್ಕೊತಾ ಇದ್ದಾರೆ, ನನಗೆ ಏನು ಮಾಡಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ. ಅದು ಸಂಬಂಧಗಳಲ್ಲಿ ಆಗಿರ್ಬೋದು, ಹೊರಗಿನವರಾಗಿರ್ಬೋದು, ಯಾರೂ ಸಹ ನನ್ನ ಅರ್ಥ ಮಾಡ್ಕೊತಾ ಇಲ್ಲ. ಮೇಲ್ನೋಟಕ್ಕೆ ಎಲ್ಲರೂ ಬಂದಾಗ ನಗಲೇಬೇಕು, ನಾನು ನಗ್ನಗ್ತಾ ಇರಬೇಕಾಗ್ಬಿಟ್ಟಿದೆ, ಮೇಲ್ನೋಟಕ್ಕೆ ನಗ್ನಗ್ತಾ ಬದುಕಬೇಕಾಗಿದೆ, ಕಣ್ಣೀರನ್ನ ಒರೆಸ್ಕೋಬೇಕಾಗಿದೆ ಅಥವಾ ಕಣ್ಣೀರನ್ನ ನುಂಗಬೇಕಾಗಿದೆ. ಇನ್ನು ಏನೂ ಇಲ್ಲ ಅಂತ ಅಂದರೆ ರಾತ್ರಿ ವೇಳೆ ಕಣ್ಣೀರು ಹಾಕೋದೇ ನನ್ನ ಪರಿಸ್ಥಿತಿ ಆಗಿಬಿಟ್ಟಿದೆ. ರಾಯರನ್ನ ನೆನೆಸ್ಕೊಳ್ಳೋದು, ಕಣ್ಣೀರನ್ನ ಹಾಕೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ಕಣ್ಣೀರು ಹಾಕೋದು. ಯಾವ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ನಿಮಗೆ ನೀವೇ ಅನ್ಕೊತೀರ. ಮನಸ್ಸಲ್ಲಿ ಮಾತಾಡೋದು ಹೆಚ್ಚಾಗ್ತಾ ಇದೆ ಕೆಲವರಿಗೆ. ಆದರೆ ಒಂದು ನಾನು ಹೇಳ್ತೀನಿ, ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ, ರಾಯರು ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ರು ಅಂದರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ನೋವುಗಳಿಗೆ ಜಾಗ ಇರೋದಿಲ್ಲ. ನಾನು ಹೇಳೋದೇನಂತ ಅಂದರೆ, ಏನು ನಡೆದಿದೆಯೋ ಜೀವನದಲ್ಲಿ ಬೇಡ, ಎಲ್ಲರ ಜೀವನದಲ್ಲೂ ಕೂಡ ನಡೀದೇ ಇರೋದೇ ನಿಮ್ಮ ಜೀವನದಲ್ಲಿ ನಡೆದಿರಲ್ಲ. ತುಂಬ ಜನಗಳ ಜೀವನದಲ್ಲಿ, ಅಂದರೆ ಇವಾಗ ನಾವು ಗುಡಿಸಲಲ್ಲಿ ಇದ್ದೀವಿ ಅಂತ ಅಂದರೆ ಇನ್ನೊಬ್ಬರು ಅದಕ್ಕಿಂತನೂ ಕೂಡ ನೆಲದ ಮೇಲೆ ಮಲಗೋರು ಇರ್ತಾರೆ. ನಾವೇ ಕೆಳಗೆ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ನೋವುಗಳಾದಾಗ ಮಾತ್ರ ನಮ್ಮ ಜೀವನದಲ್ಲೇ ಹಿಂಗೆ ಆಗ್ತಾ ಇದೆ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ಅದಕ್ಕೂ ತಂದೇ ಆದಂಥ ಒಂದು ಬೆಲೆ ಇದೆ. ಈಗ ಗುಡಿಸಲದಲ್ಲಿ ಮಲಗಿದ್ರು ಕೂಡ ನಿದ್ದೆನೇ ಮಾಡಬೇಕು, ನಾವು ಬೀದಿಲಿ ಎಲ್ಲೋ ರೋಡಲ್ಲಿ ಮಲಗಿದ್ರು ಕೂಡ ನಿದ್ದೆನೇ ಮಾಡಬೇಕು. ಕೊನೆಗೆ ನಾವು ಮಲಗುವಂಥದ್ದಲ್ಲಿ ಭೂಮಿ ತಾಯಿನೇ, ಸರಿನಾ? ಎಲ್ಲರೂ ಕೂಡ ಅಲ್ಲೇ ಮಲಗುವಂಥದ್ದು ನಾವು. ಆದರೆ ನಾನು ಒಂದೇನು ಹೇಳ್ತೀನಿ ಅಂದರೆ, ನಿಮ್ಮನ್ನು ನೀವು ಯಾವತ್ತೂ ಕೂಡ ಕಡಿಮೆ ತೂಕ ಹಾಕಬೇಡಿ. ನೀವೇನು ಒಳ್ಳೇದು ಮಾಡಿದಿರಿ, ಎಷ್ಟು ಜನಕ್ಕೆ ನೀವು ಒಳ್ಳೇದು ಮಾಡಿದಿರಿ ಅದನ್ನ ನೋಡ್ಕೊಳ್ಳಿ. ಇನ್ನೂ ಸಾಧ್ಯವಾದಷ್ಟು ಕೂಡ ನಿಮ್ಮಿಂದ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಮುಂದಾಗಿ. ಯಾಕಂದರೆ ಒಂದು ಒಳ್ಳೆಯ ಮನಸ್ಸು ನಿಮ್ಮಲ್ಲಿದೆ ಅಂತ ಅಂದಾಗ ಯಾರೋ ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಇಲ್ಲಿ ಸೋಲ್ಬೇಡಿ ಯಾವತ್ತೂ ಕೂಡ.
ರಾಯರ ಸೇವೆನ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಯಾರು ನಿಮಗೆ ನೋವು ಕೊಟ್ಟು, ಯಾರು ನಿಮಗೆ ಮೋಸ ಮಾಡಿ, ಯಾರು ನಿಮಗೆ ಕಣ್ಣೀರು ಕೊಟ್ಟು, ಕಣ್ಣೀರನ್ನೇ ಒಂಥರ ಗಿಫ್ಟ್ ಥರ ಕೊಟ್ಟು ಹೋಗಿರ್ತಾರೋ, ನಿಮ್ಮ ನಂಬಿಕೆಗೆ ಮೋಸ ಮಾಡಿರ್ತಾರಲ್ಲ, ಅಂಥವ್ರ ಮುಂದೆನೇ ನೀವು ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ನಿಮ್ಮನ್ನು ಒಂದು ದೊಡ್ಡ ಆಲದ ಮರದ ಹಾಗೆ ಬೆಳೆದು ನಿಲ್ಲಿಸ್ತಾರೆ ರಾಯರು, ಬೆಳೆಸ್ತಾರೆ ರಾಯರು. ನಿಮ್ಮ ಬೆಲೆ ಗೊತ್ತಾಗುತ್ತೆ ಅಂತ ಅರ್ಥ. ಇದರ ಅರ್ಥ ಏನಂತ ಅಂದರೆ, ನೀವು ಜಗತ್ತಲ್ಲಿ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗಬೇಕಂತ ಇದೆಯಲ್ಲ ಅವ್ರ ಬಗ್ಗೆ ಯೋಚನೆ ಕಮ್ಮಿ ಮಾಡಬೇಕು. ಇನ್ನೊಂದು ಮಾತಲ್ಲಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲಿವರೆಗೂ ಕೂಡ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರೋ ಅಲ್ಲಿವರೆಗೂ ಕೂಡ ಯಾರೂ ನಿಮಗೆ ಬೆಲೆ ಕೊಡೋದಿಲ್ಲ. ಆದರೆ ಯಾವಾಗ ನೀವು ಸಮಾಜದಲ್ಲಿ ಸ್ವಲ್ಪ ಸ್ವಾರ್ಥಿ ಅನ್ಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ನನ್ನ ಜೊತೆಗೆ ರಾಯರಿದ್ದಾರೆ ಬಿಡು ಅಂದ್ಕೊಂಡು ನೀವು ನಿಮ್ಮ ಬಗ್ಗೆ ಮಾತ್ರ ನೀವು ಯಾವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರೋ, ಖಂಡಿತ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾರೆ, ಯಾಕೆ ಈ ಥರ ಬದಲಾದರು ಅಂತ. ನಾನು ಹೇಳುವಂಥದ್ದೇನೆಂದರೆ, ಬೇರೆಯವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋಂಗಿರಬೇಕು ಹೊರತಾಗಿ ನೀವು ಬೇರೆಯವ್ರ ನೆನಪಲ್ಲಿ ಕಣ್ಣೀರು ಹಾಕ್ಕೊಂಡು ಇರೋದು ಒಂದು ಜೀವನ, ಆ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಯಾಕಂತ ಅಂದರೆ ಈಗಾಗಲೇ ಜೀವನದಲ್ಲಿ ತುಂಬ ಕುಗ್ಗೋಗಿದ್ದೀರಾ, ಇರೋದು ಕೆಲವು ದಿನಗಳಿದೆ. ಆ ಒಂದು ದಿನಗಳಲ್ಲೂ ಕೂಡ ನೀವು ಖುಷಿಯಾಗಿಲ್ಲ ಅಂತ ಅಂದರೆ ನಿಮ್ಮ ಜೀವನಕ್ಕೆ ಏನು ಅರ್ಥ? ಏನು ಇಷ್ಟ ಬರುತ್ತೋ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋದು ಒಂದು ಜೀವನ. ಇಷ್ಟು ದಿನ ಅಂತೂ ಬರೀ ಕಣ್ಣೀರಲ್ಲೇ ಕಳೆದಿದ್ದೀರಾ. ತುಂಬ ಜನ ರಾಯರಿದ್ದಾರೆ, ರಾಯರಲ್ಲಿ ಪ್ರಾರ್ಥನೆ ಇಟ್ಕೊಂಡು ಪ್ರತಿದಿನ ರಾಯರಿಗೆ ಒಂದು 10 ನಿಮಿಷ ಸಮಯವನ್ನು ಕೊಟ್ಟು ರಾಯರಿಗೆ ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮಗೇನು ಡೈಲಿ ಪೂಜೆನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯವಾದರೆ ಮಾಡ್ತಾ ಬನ್ನಿ. ಆಗಿಲ್ವಾ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶ್ರೀರಾಘವೇಂದ್ರ ಅಂತ ಆ ಭಕ್ತಿಲೇ ಇರಬೇಕು. ನೀವು 10 ನಿಮಿಷ ಮಾತ್ರ ರಾಯರಿಗೆ ಸಮಯವನ್ನು ಕೊಡ್ತಾ ಹೋದರೆ ನಿಮ್ಮ ಜೊತೆಗೆ ಪ್ರತಿ ಸೆಕೆಂಡ್ಗೂ ಕೂಡ ರಾಯರು ಇದ್ದೇ ಇರ್ತಾರೆ. ಅತ್ಯಂತ ಕರುಣಾಮಯಿಗಳು ರಾಯರು, ಆಯಿತಾ. ಅವರಷ್ಟು ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಒಂದೇ ಮಾತಲ್ಲಿ ಹೇಳ್ತೀನಲ್ಲ, ಅವರು ಹೆಂಡತಿ ಮಗುವನ್ನೇ ಬಿಟ್ಟಂಥವ್ರು. ಜನಗಳ ರಕ್ಷಣೆ, ಜಗತ್ತಿನ ಉದ್ಧಾರ ಅಂತ ಬಂದಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿರುವಂಥ ಹೆಂಡತಿ ಮಗುವನ್ನೇ ಬಿಟ್ಟು ನಮಗೋಸ್ಕರ ಅಂದರೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಹಲವಾರು ರೀತಿಯ ಜನಗಳಿಗೆ ಒಳ್ಳೆಯದನ್ನ ಮಾಡಿದ್ದಾರೆ, ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಬೃಂದಾವನವನ್ನು ಪ್ರವೇಶ ಮಾಡಿ ರಾಯರು ಪ್ರತಿದಿನ ಎಷ್ಟೋ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಅವರಂಥ ಪುಣ್ಯಾತ್ಮರು ನಮಗೆ ಈ ಕಲಿಯುಗದಲ್ಲಿ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಕೆಲವೊಂದು ಸಲ ಎಷ್ಟು ನೋವಲ್ಲಿರ್ತೀವಿ, ಜನಗಳ ಹತ್ರ ಹೇಳ್ಕೊಳಕ್ಕೆ ಹೋದರೆ, ನನಗೆ ಆಗಿದೆ ಎಷ್ಟೋ ಸಲ ಅನುಭವ. ಯಾರ ಹತ್ರನ ಹೇಳ್ಕೊಳಕ್ಕೆ ಹೋದರೆ ಮುಂದೆ ತುಂಬ ಚೆನ್ನಾಗಿ ಅಯ್ಯೋ ನಿನ್ಗೆ ಹಿಂಗೆ ಆಗಬಾರ್ದಿತ್ತು ಅಂದವರು ಹಿಂದೆ ಹೋಗಿ ಎಷ್ಟೋ ಆಡ್ಕೊತಾರೆ. ಆದರೆ ರಾಯರ ಆ ಥರ ಅಲ್ವೇ? ರಾಯರು ಹೆಂಗಂತ ಅಂದರೆ, ಅಪ್ಪ ನೀನು ಬಾರಪ್ಪ, ನನ್ನ ನಂಬಿದೆಯಲ್ಲ, ಬಿಟ್ಬಿಡು, ಚಿಂತೆ ಮಾಡಬೇಡ ಅಂತ ಅವ್ರು ಎಷ್ಟು ಅಂದರೆ ನಮ್ಮನ್ನೇನೋ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೋ, ಪುಟ್ಟ ಮಕ್ಕಳ ಥರ ಎತ್ಕೊಂಡು ಹೋಗ್ತಾ ಇದ್ದಾರೋ ಅನ್ನೋ ಒಂದು ಅವ್ರ ಮೇಲೆ ಒಂದು ಬರುವಂಥ ಪ್ರೀತಿನೇ ಬೇರೆ, ಗೌರವನೇ ಬೇರೆ. ಯಾಕಂದರೆ ರಾಯರಿದ್ದಾರೆ, ಅವರು ಎಲ್ಲೂ ಸಹ ಹೋಗಿಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ಈಗಲೂ ಕೂಡ ಈ ಮಾತುಗಳನ್ನು ಅವ್ರು ಕೇಳಿಸ್ಕೊತಾ ಇದ್ದಾರೆ. ಇದು ಕೂಡ ಸತ್ಯನೇ. ಯಾಕಂದರೆ ರಾಯರು ಇರೋದು ಸತ್ಯ, ನಿಮ್ಮ ಜೊತೆಗೆ ನಿಲ್ಲೋದು ಸತ್ಯ. ರಾಯರೇ ಇರಬೇಕಾದ್ರೆ ಯಾರ್ಯಾರ ಬಗ್ಗೆನೂ ಯೋಚನೆ ಮಾಡಬೇಡ್ರಿ. ರಾಯರನ್ನ ಪ್ರೀತಿಸಿ, ರಾಯರನ್ನ ಗೌರವಿಸಿ, ರಾಯರನ್ನ ಪೂಜಿಸ್ತಾ ಹೋದರೆ ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಬೆಲೆ ಯಾರೆಲ್ಲ ನಿಮ್ಮನ್ನು ಕೀಳಾಗಿ ನೋಡಿರ್ತಾರೋ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಬೆಲೆನ ಇಂಚಿಂಚಾಗಿ ರಾಯರು ತೋರಿಸ್ತಾರೆ. ಅವ್ರು ಬಿಡುವಂಥವರೆಲ್ಲ ಎಲ್ಲವನ್ನೂ ಕೂಡ ತೋರಿಸ್ತಾರೆ. ಆದರೆ ನಿಮಗೇನಿಲ್ಲ, ರಾಯರಾಯಿತು ನೀವಾಯಿತು ಅಂತ ಹೋದರೆ, ಇಷ್ಟ ದೇವ್ರನ್ನ ಪೂಜಿಸ್ತಾ ಬನ್ನಿ ನೀವು, ಖಂಡಿತವಾಗ್ಲೂ ಹೇಳ್ತೀನಿ ರಾಯರು ನಿಮ್ಮನ್ನು ಬೇರೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕೆಲವೊಂದು ಮಾತುಗಳನ್ನು ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರ ನೋವು ಇದಾಗಿತ್ತು ಹೇಳುವಂಥದ್ದು ನನ್ನ ಕರ್ತವ್ಯ. ಯಾಕಂದರೆ ನಾನು ಕೂಡ ರಾಯರ ಸೇವೆನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಅಂತ ಅಂದರೆ ಪ್ರತಿಯೊಬ್ಬರ ನೋವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥದ್ದೇ ನನ್ನ ಒಂದು ಉದ್ದೇಶ. ಎಲ್ಲರಿಗೂ ಕೂಡ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ. ಇನ್ಮೇಲೆ ನಗ್ನಗ್ತಾ ಇರಿ. ರಾತ್ರಿ ಕಣ್ಣೀರು ಹಾಕೋದು, ಊಟ ನಿದ್ರೆ ಬಿಟ್ಬಿಡೋದು, ಜನಗಳ ಮುಂದೆ ನಗ್ನಗ್ತಾ ಇರೋದು, ಆಮೇಲೆ ಕಣ್ಣೀರು ಹಾಕ್ತಾ ಕೂತ್ಕೊಳೋದು ದಯವಿಟ್ಟು ಕೂಡ ಮಾಡಬೇಡಿ. ನಿಮ್ಮ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಗ್ನಗ್ತಾ ಇರಿ. ರಾಯರಿದ್ದಾರೆ, ರಾಯರು ಖಂಡಿತವಾಗ್ಲೂ ಕೂಡ ಕಾಪಾಡ್ತಾರೆ. ಆದರೆ ನಾನು ಒಂದು ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ನೀವು ಕೂಡ ಒಬ್ಬರು, ನೀವು ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕಂತ ಬಯಸೋನು ನಾನು. ಸೊ ನಗ್ನಗ್ತಾ ಇರಿ ಪ್ಲೀಸ್, ಆಯಿತಾ? ನಮಸ್ಕಾರ.